ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಸಾಗಸ್ ಬೈ ಸಿಂಧೂರ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಕರ್ನಾಟಕದ ಅಷ್ಟೇ ಅಲ್ಲ, ಸೌತ್ ಇಂಡಿಯಾದ ಮೋಸ್ಟ್ ಐಕಾನಿಕ್ ಸ್ವೀಟ್ ಅಂತಾನೆ ಹೇಳೋ ಮೈಸೂರು ಪಾಕ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮೈಸೂರನ್ನ ಇಡೀ ಜಗತ್ತಿಗೆ ಪರಿಚಯಿಸಿರೋದು ಅಂದ್ರೆ ಮೈಸೂರಿನಲ್ಲಿರುವಂತಹ ಭವ್ಯವಾದ ಅರಮನೆ, ಅಲ್ಲಿ ನಡೆಯುವಂತಹ ಜಂಬೂ ಸವಾರಿ. ಅದೇ ರೀತಿ ವರ್ಲ್ಡ್ ಫೇಮಸ್ ಮೈಸೂರು ಪಾಕ್ ತನ್ನ ರುಚಿ, ಸ್ವಾದ ಹಾಗೂ ವಿನ್ಯಾಸದಿಂದಲೇ ಪ್ರಸಿದ್ಧಿ ಪಡೆದು ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಅದರ ಹಕ್ಕಿಗಾಗಿ ಹೋರಾಡುವಂತೆ ಮಾಡಿರುವಂತಹ ಸಿಹಿ ತಿಂಡಿ ಈ ಮೈಸೂರು ಪಾಕ್. ಏನ್ ಹೇಳಲಿ ಸ್ನೇಹಿತರ, ಹೆಸರೇ ಹೇಳೋ ತರ ಮೈಸೂರು ಪಾಕ್ ಮೈಸೂರು ಆರಿಜಿನ್ ಅಂತ ತನ್ನ ಹೆಸರು ಮೂಲಕನೇ ಇಡೀ ಜಗತ್ತಿಗೆ ಸಾರಿ ಹೇಳುತ್ತೆ. ನಾನು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ವರ್ಲ್ಡ್ ಆಫ್ ಮೈಸೂರು ಪಾಕ್ಗೆ ಭೇಟಿ ನೀಡ್ತಾ ಇದ್ದೀನಿ. ನೀವು ಮೈಸೂರಿಗೆ ವಿಸಿಟ್ ಮಾಡಿದೀರಾ ಅಂತ ಹೇಳಿದ್ರೆ ಮೈಸೂರಿನಲ್ಲಿರೋ ಚಾಮುಂಡಿ ದೇವಸ್ಥಾನಕ್ಕೆ ಭೇಟಿ ನೀಡದೆ ಹೋಗೋ ಸಾಧ್ಯತೆನೇ ಇಲ್ಲ. ಹೀಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ನಿಮಗೆ ಈ ವರ್ಲ್ಡ್ ಆಫ್ ಮೈಸೂರು ಪಾಕ್ ಸಿಗುತ್ತೆ. ಈಗ ತಾನೇ ಹೊಸದಾಗಿ ಆರಂಭ ಆಗಿರುವಂತಹ ಈ ವರ್ಲ್ಡ್ ಆಫ್ ಮೈಸೂರು ಪಾಕ್ ಅಂಗಡಿ ಒಂದು ರೀತಿಯಲ್ಲಿ ಹೇಳೋದು ಅಂತ ಹೇಳಿದ್ರೆ ಎಕ್ಸ್ಪೆರಿಮೆಂಟಲ್ ಸ್ಟೋರ್ ಅಂತಾನೆ ಹೇಳ್ಬಹುದು. ಇದು ನಮ್ಮಲ್ಲಿರುವಂತಹ ಮೈಸೂರು ಪಾಕ್ ಬಗೆಗಿನ ಆಸಕ್ತಿಯನ್ನ ಹೆಚ್ಚು ಮಾಡುತ್ತೆ, ಹಾಗೆ ಮೈಸೂರು ಪಾಕ್ ಹೇಗೆ ತಯಾರಿಸಬಹುದು ಅನ್ನುವಂತಹ ಕುತೂಹಲವನ್ನ ಕಡಿಮೆ ಮಾಡುತ್ತೆ. ಇದು ಹೊರಗಿನಿಂದ ಬರುವಂತಹ ಟೂರಿಸ್ಟ್ಗಳಿಗಾಗಿರ್ಬೋದು ಅಥವಾ ಲೋಕಲೈಟ್ಸ್ಗಾಗಿರ್ಬೋದು, ಇಬ್ಬರಿಗೂ ಕೂಡ ಒಂದು ರೀತಿ ಪರ್ಫೆಕ್ಟ್ ಸ್ಟಾಪ್ ಅಂತಾನೆ ಹೇಳ್ಬಹುದು. ಈ ಸ್ಟೋರ್ನ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿರುವಂತಹ ಕಿಚನ್ ಟೂರ್. ಇಲ್ಲಿ ನೀವು ಮೈಸೂರು ಪಾಕನ್ನು ಹೇಗೆ ತಯಾರಿಸ್ತಾರೆ ಅನ್ನೋದ್ರಿಂದ ಹಿಡಿದು ಅದನ್ನು ಹೇಗೆ ಪ್ಯಾಕ್ ಮಾಡಿ ಮಾರಾಟ ಮಾಡ್ತಾರೆ ಅನ್ನೋದ್ರವರೆಗೆ ಕಂಪ್ಲೀಟ್ ಆಗಿ ನೋಡೋದಕ್ಕೆ ಸಿಗುತ್ತೆ. ನಮ್ಮಲ್ಲಿ ಅನೇಕ ಜನರಿಗೆ ಮೈಸೂರು ಪಾಕ್ನ ಹಿಸ್ಟ್ರಿ ಗೊತ್ತಿರೋದಿಲ್ಲ. ಮೈಸೂರು ಪಾಕ್ ಮೊಟ್ಟ ಮೊದಲಿಗೆ ತಯಾರಾಗಿದ್ದು ಮೈಸೂರಿನ ಅರಮನೆಯ ಅಡುಗೆ ಮನೆಯಲ್ಲಿ. ಮೈಸೂರಿನ ರಾಜನಾಗಿದ್ದಂತಹ 4ನೇ ಕೃಷ್ಣರಾಜ ಒಡೆಯರ್ ತುಂಬಾ ತಿಂಡಿ ಪ್ರಿಯರಾಗಿದ್ರು, ಆಹಾರ ಪ್ರಿಯರಾಗಿದ್ರು. ಹಾಗಾಗಿ ಅವರು ಅರಮನೆಯಲ್ಲಿ ಒಂದು ಭವ್ಯವಾದ ಪಾಕಶಾಲೆಯನ್ನ ನಿರ್ಮಾಣ ಮಾಡಿರ್ತಾರೆ, ಕಟ್ಟಿಸಿರ್ತಾರೆ. ಈಗಿನ ಅಂಬಾವಿಲಾಸ ಅರಮನೆ ಏನಿದೆ, ಆ ಅಂಬಾವಿಲಾಸ ಅರಮನೆಯ ಅಡುಗೆ ಮನೆಯಲ್ಲಿ ಚೀಫ್ ಶೆಫ್ ಆಗಿದ್ದಂತಹ ಕಾಕಾಸುರ ಮಾದಪ್ಪನವರು ರಾಜರಿಗೆ 4ನೇ ಕೃಷ್ಣರಾಜ ಒಡೆಯರಿಗೆ ಹೊಸ ರುಚಿಯನ್ನ ಏನಾದ್ರೂ ತಿನ್ನಿಸ್ಬೇಕಲ್ಲ, ಅವರಿಗೆ ಮಾಡಿ ಬಿಡಿಸ್ಬೇಕಲ್ಲ ಅಂತ ಹೇಳಿ ಒಂದು ಹೊಸ ಪ್ರಯೋಗಾತ್ಮಕವಾಗಿ ತಯಾರಿಸಿದಂತಹ ಸಿಹಿ ತಿಂಡಿ ಈ ಮೈಸೂರು ಪಾಕ್. ಪಾಕ ಅಂತ ಹೇಳಿದ್ರೆ, ಕನ್ನಡದಲ್ಲಿ ಪಾಕ ಅಂತ ಹೇಳಿದ್ರೆ ಸ್ಟಿಕ್ಕಿ ಶುಗರ್ ಸಿರಪ್. ನಾವು ಈ ಪಾಕವನ್ನ ಜಿಲೇಬಿ, ಗುಲಾಬ್ ಜಾಮೂನು, ಬಾದಾಮ್ ಪುರಿ ಇತ್ಯಾದಿ ಹಲವು ತಿಂಡಿಗಳಲ್ಲಿ ಬಳಸಿರೋದನ್ನ ನೋಡಿರ್ತೀವಿ, ತಿಂದಿರ್ತೀವಿ. ಆದ್ರೆ ರಾಜರ ಆಸ್ಥಾನದಲ್ಲಿ ಕಾಕಾಸುರ ಮಾದಪ್ಪನವರು ಕಡ್ಲೆ ಹಿಟ್ಟು, ತುಪ್ಪ ಮತ್ತು ಸಕ್ಕರೆಯನ್ನ ಬಳಸಿ ಮಾಡಿದಂತಹ ಎಳೆ ಪಾಕದ ತಿಂಡಿಯನ್ನ ರಾಜರಿಗೆ ಕೊಟ್ಟಾಗ 4ನೇ ಕೃಷ್ಣರಾಜ ಒಡೆಯರು ಕಾಕಾಸುರ ಮಾದಪ್ಪನವರಿಗೆ ಕೇಳ್ತಾರೆ, ಈ ತಿಂಡಿ ಏನು ವಿಶೇಷವಾಗಿದೆಯಲ್ಲ, ತುಂಬಾ ಚೆನ್ನಾಗಿದೆಯಲ್ಲ ಅಂತ. ಆಗ ತಬ್ಬಿಬಾದಂತಹ ಮಾದಪ್ಪನವರು ಅರಮನೆಯ ರಾಜರಿಗೆ, ಮೈಸೂರು ಅರಮನೆ ರಾಜರಿಗೆ ಅರಮನೆಯಲ್ಲಿ ಮೈಸೂರಿನ ಅರಮನೆಯಲ್ಲಿ ತಯಾರಾಗಿದ್ದ ಪಾಕವಾದ ಕಾರಣದಿಂದ ಅದಕ್ಕೆ ಮೈಸೂರು ಪಾಕ್ ಅಂತ ಹೇಳ್ತಾರೆ. ಅವತ್ತಿನಿಂದ ಇವತ್ತಿನವರೆಗೂ ಮೈಸೂರಿನ ಗಲ್ಲಿ ಗಲ್ಲಿಗಳಲ್ಲಿ ತಯಾರಾಗುವಂತಹ ಈ ಮೈಸೂರು ಪಾಕ್ ತನ್ನ ವಿನ್ಯಾಸವನ್ನ, ರುಚಿಯನ್ನ ಕಾಲ ಕಾಲಕ್ಕೆ ತಕ್ಕಂತೆ ಇಂಪ್ರೂವ್ ಮಾಡ್ಕೊಳ್ತಾನೆ ಹೋಗ್ತಾ ಇದೆ. ನೀವಿಲ್ಲಿ ನೋಡಬಹುದು ತುಪ್ಪವನ್ನ ಹೇಗೆ ಸುರಿತಾ ಇದ್ದಾರೆ ಅಂತ. ಈ ತುಪ್ಪ ಮತ್ತು ಮಾಡುವಂತಹ ಎಳೆಯ ಪಾಕದಿಂದ ಈ ಮೈಸೂರು ಪಾಕನ್ನ ಬಾಯಲ್ಲಿಟ್ರೆ ತಕ್ಷಣ ಹಾಗೆ ಕರ್ಗೋಗುತ್ತೆ. ನೀವು ಈ ವರ್ಲ್ಡ್ ಆಫ್ ಮೈಸೂರು ಪಾಕ್ ಅಂಗಡಿಗೆ ಏನಾದ್ರೂ ವಿಸಿಟ್ ಮಾಡಿದ್ರೆ ಕೇವಲ ಮೈಸೂರು ಪಾಕ್ ಅಷ್ಟೇ ಅಲ್ಲ, ಭಾರತದಲ್ಲಿ ಸಿಗುವಂತಹ ಅನೇಕ ಸಿಹಿ ತಿಂಡಿಗಳನ್ನೆಲ್ಲ ಇಲ್ಲಿ ನೀವು ನೋಡಬಹುದು, ಹಾಗೆ ಟೇಸ್ಟ್ ಮಾಡಬಹುದು. ರುಚಿ ರುಚಿಯೊಂದಿಗೆ ತಯಾರಾಗುವಂತಹ ಸಿಹಿ ತಿಂಡಿಗಳು ನಮ್ಮಲ್ಲಿ ನಮ್ಮ ಬಾಯಲ್ಲಿ ನೀರಿರಿಸುವಂತೆ ಮಾಡೋದು ಖಂಡಿತ. ಇಲ್ಲಿ ಸುಮಾರು 11ಕ್ಕೂ ಹೆಚ್ಚು ವೆರೈಟಿಯ ಮೈಸೂರು ಪಾಕ್ ತಯಾರು ಮಾಡ್ತಾರೆ, ಮತ್ತೆ ಟೇಸ್ಟ್ ಮಾಡೋದಕ್ಕೂ ಕೂಡ ನಿಮಗೆ ಕೊಡ್ತಾರೆ. ಟೇಸ್ಟ್ ಮಾಡಿದ ನಂತರ ನಿಮಗೆ ಇಷ್ಟ ಆಗೋ ವೆರೈಟಿಯನ್ನ ನೀವು ಖರೀದಿ ಮಾಡಬಹುದು, ತಗೊಂಡೋಗ್ಬೋದು ಮನೆಗೆ. ನಿಮಗೆ ಇಲ್ಲಿ ಟ್ರೆಡಿಷನಲ್ ಮೈಸೂರು ಪಾಕ್ ನಿಂದ ಹಿಡಿದು ಸ್ಪೆಷಲ್ ಮೈಸೂರು ಪಾಕ್ ವಿತ್ ಆಡೆಡ್ ಫ್ಲೇವರ್ಸ್, ಎಕ್ಸಾಂಪಲ್ ಮಿಲ್ಲೆಟ್ ಮೈಸೂರು ಪಾಕ್ ಆಗಿರ್ಬೋದು, ಅಂಜೂರ್ ಮೈಸೂರು ಪಾಕ್ ಆಗಿರ್ಬೋದು, ಜಾಗರಿ ಮೈಸೂರು ಪಾಕ್, ಮ್ಯಾಂಗೋ ಮೈಸೂರು ಪಾಕ್, ಹೀಗೆ ಹಲವು ವಿಧದ ಮೈಸೂರು ಪಾಕ್ಗಳನ್ನ ಇಲ್ಲಿ ತಯಾರು ಮಾಡ್ತಾರೆ. ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಮೈಸೂರಿನಲ್ಲಿದ್ರೆ ಈ ವರ್ಲ್ಡ್ ಆಫ್ ಮೈಸೂರು ಪಾಕ್ಗೆ ಭೇಟಿ ಮಾಡುವಂತಹ ಒಂದು ಗೋಲ್ಡನ್ ಅಪರ್ಚುನಿಟಿಯನ್ನ ಖಂಡಿತ ಮಿಸ್ ಮಾಡ್ಕೋಬೇಡಿ. ಹಾಗೆಯೇ ಈ ಐಕಾನಿಕ್ ಸ್ವೀಟ್ ಅನ್ನ ಟೇಸ್ಟ್ ಮಾಡೋದನ್ನ ಮರಿಬೇಡಿ.
ನೀವು ತಿನ್ನೋದ್ರ ಜೊತೆಗೆ ನಿಮ್ಮ ಮನೆಯವರಿಗೂ ಮತ್ತೆ ಸ್ನೇಹಿತರಿಗೂ ಕೂಡ ಇದರ ರುಚಿಯನ್ನ ತೋರಿಸ್ಲಿಕ್ಕೆ ತಗೊಂಡು ಹೋಗಿ ಅಂತ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.